ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಮಹಾ ಕುಂಭ ಮೇಳದ ಬಗ್ಗೆ ಮತ್ತೆ ತಗಾದೆಯನ್ನ ತೆಗೆದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಖರ್ಗೆ ಈ ಬಗ್ಗೆ ಮಾತನಾಡಿದ್ರು. ಈಗ ಅಪ್ಪನ ನಂತರ ಮಗನ ಸರದಿ. ಕುಂಭಮೇಳದಲ್ಲಿ ಏನು ಮಾರಲು ಹೊರಟಿದ್ದಾರೆ? ತಗಾದೆ ಎತ್ತಿದ ಬಳಿಕ ಸಚಿವ ಪ್ರಿಯಾಂಕ್ ಸಮರ್ಥನೆ. ಉತ್ತರ ಪ್ರದೇಶದ ರೋಗಗಳಿಗೆ ಗಂಗಾ ನದಿ ಮಾಲಿನ್ಯ ಕಾರಣ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಉಲ್ಲೇಖ ಮಾಡಿದೆ. ತಮ್ಮ ಮಾತಿಗೆ ಮತ್ತೊಮ್ಮೆ ಸಮರ್ಥನೆ ನೀಡಿದ್ದಾರೆ ಪ್ರಿಯಾಂಕ್. ಕೇಂದ್ರ ಸರ್ಕಾರ ಈ ಬಗ್ಗೆ ವರದಿಯೂ ಕೊಟ್ಟಿದೆ. ಗಂಗೆಯಲ್ಲಿ ಮನುಷ್ಯನ ದೇಹ, ಪ್ರಾಣಿಗಳ ದೇಹ ತೇಲುತ್ತಿವೆ. ಅವರದ್ದೇ ಮಂಡಳಿ ಈ ಬಗ್ಗೆ ವರದಿ ಕೊಟ್ಟಿದೆ. ಅದೇ ನೀರನ್ನ ಮಾರಾಟ ಮಾಡುತ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಅಂತ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತೆ ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನ್ ಹೇಳಿದ್ರು, 12% ನಲ್ಲಿ ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ, ಅದಾದ್ಮೇಲೆ ಒಂದು ರಿಪೋರ್ಟು ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು, ಮನುಷ್ಯರಿರ್ಬೋದು, ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಈಗ ಅದು ಸ್ನಾನ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದೇ ಸಂಸ್ಥೆಗಳು ಹೇಳಿದಾಗ, ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು, ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನ್ ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು ನಾನು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಮಹಾ ಕುಂಭ ಮೇಳದ ಬಗ್ಗೆ ಮತ್ತೆ ತಗಾದೆಯನ್ನ ತೆಗೆದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಖರ್ಗೆ ಈ ಬಗ್ಗೆ ಮಾತನಾಡಿದ್ರು. ಈಗ ಅಪ್ಪನ ನಂತರ ಮಗನ ಸರದಿ. ಕುಂಭಮೇಳದಲ್ಲಿ ಏನು ಮಾರಲು ಹೊರಟಿದ್ದಾರೆ? ತಗಾದೆ ಎತ್ತಿದ ಬಳಿಕ ಸಚಿವ ಪ್ರಿಯಾಂಕ್ ಸಮರ್ಥನೆ. ಉತ್ತರ ಪ್ರದೇಶದ ರೋಗಗಳಿಗೆ ಗಂಗಾ ನದಿ ಮಾಲಿನ್ಯ ಕಾರಣ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಉಲ್ಲೇಖ ಮಾಡಿದೆ. ತಮ್ಮ ಮಾತಿಗೆ ಮತ್ತೊಮ್ಮೆ ಸಮರ್ಥನೆ ನೀಡಿದ್ದಾರೆ ಪ್ರಿಯಾಂಕ್. ಕೇಂದ್ರ ಸರ್ಕಾರ ಈ ಬಗ್ಗೆ ವರದಿಯೂ ಕೊಟ್ಟಿದೆ. ಗಂಗೆಯಲ್ಲಿ ಮನುಷ್ಯನ ದೇಹ, ಪ್ರಾಣಿಗಳ ದೇಹ ತೇಲುತ್ತಿವೆ. ಅವರದ್ದೇ ಮಂಡಳಿ ಈ ಬಗ್ಗೆ ವರದಿ ಕೊಟ್ಟಿದೆ. ಅದೇ ನೀರನ್ನ ಮಾರಾಟ ಮಾಡುತ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಅಂತ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತೆ ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನ್ ಹೇಳಿದ್ರು, 12% ನಲ್ಲಿ ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ, ಅದಾದ್ಮೇಲೆ ಒಂದು ರಿಪೋರ್ಟು ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು, ಮನುಷ್ಯರಿರ್ಬೋದು, ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಈಗ ಅದು ಸ್ನಾನ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದೇ ಸಂಸ್ಥೆಗಳು ಹೇಳಿದಾಗ, ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು, ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನ್ ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು ನಾನು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಮಹಾ ಕುಂಭ ಮೇಳದ ಬಗ್ಗೆ ಮತ್ತೆ ತಗಾದೆಯನ್ನ ತೆಗೆದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಖರ್ಗೆ ಈ ಬಗ್ಗೆ ಮಾತನಾಡಿದ್ರು. ಈಗ ಅಪ್ಪನ ನಂತರ ಮಗನ ಸರದಿ. ಕುಂಭಮೇಳದಲ್ಲಿ ಏನು ಮಾರಲು ಹೊರಟಿದ್ದಾರೆ? ತಗಾದೆ ಎತ್ತಿದ ಬಳಿಕ ಸಚಿವ ಪ್ರಿಯಾಂಕ್ ಸಮರ್ಥನೆ. ಉತ್ತರ ಪ್ರದೇಶದ ರೋಗಗಳಿಗೆ ಗಂಗಾ ನದಿ ಮಾಲಿನ್ಯ ಕಾರಣ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಉಲ್ಲೇಖ ಮಾಡಿದೆ. ತಮ್ಮ ಮಾತಿಗೆ ಮತ್ತೊಮ್ಮೆ ಸಮರ್ಥನೆ ನೀಡಿದ್ದಾರೆ ಪ್ರಿಯಾಂಕ್.
ಕೇಂದ್ರ ಸರ್ಕಾರ ಈ ಬಗ್ಗೆ ವರದಿಯೂ ಕೊಟ್ಟಿದೆ. ಗಂಗೆಯಲ್ಲಿ ಮನುಷ್ಯನ ದೇಹ, ಪ್ರಾಣಿಗಳ ದೇಹ ತೇಲುತ್ತಿವೆ. ಅವರದ್ದೇ ಮಂಡಳಿ ಈ ಬಗ್ಗೆ ವರದಿ ಕೊಟ್ಟಿದೆ. ಅದೇ ನೀರನ್ನ ಮಾರಾಟ ಮಾಡುತ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಅಂತ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತೆ ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನ್ ಹೇಳಿದ್ರು, 12% ನಲ್ಲಿ ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ, ಅದಾದ್ಮೇಲೆ ಒಂದು ರಿಪೋರ್ಟು ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು, ಮನುಷ್ಯರಿರ್ಬೋದು, ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಈಗ ಅದು ಸ್ನಾನ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದೇ ಸಂಸ್ಥೆಗಳು ಹೇಳಿದಾಗ, ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು, ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನ್ ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು ನಾನು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಮಹಾ ಕುಂಭ ಮೇಳದ ಬಗ್ಗೆ ಮತ್ತೆ ತಗಾದೆಯನ್ನ ತೆಗೆದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಖರ್ಗೆ ಈ ಬಗ್ಗೆ ಮಾತನಾಡಿದ್ರು. ಈಗ ಅಪ್ಪನ ನಂತರ ಮಗನ ಸರದಿ. ಕುಂಭಮೇಳದಲ್ಲಿ ಏನು ಮಾರಲು ಹೊರಟಿದ್ದಾರೆ? ತಗಾದೆ ಎತ್ತಿದ ಬಳಿಕ ಸಚಿವ ಪ್ರಿಯಾಂಕ್ ಸಮರ್ಥನೆ. ಉತ್ತರ ಪ್ರದೇಶದ ರೋಗಗಳಿಗೆ ಗಂಗಾ ನದಿ ಮಾಲಿನ್ಯ ಕಾರಣ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಉಲ್ಲೇಖ ಮಾಡಿದೆ. ತಮ್ಮ ಮಾತಿಗೆ ಮತ್ತೊಮ್ಮೆ ಸಮರ್ಥನೆ ನೀಡಿದ್ದಾರೆ ಪ್ರಿಯಾಂಕ್. ಕೇಂದ್ರ ಸರ್ಕಾರ ಈ ಬಗ್ಗೆ ವರದಿಯೂ ಕೊಟ್ಟಿದೆ. ಗಂಗೆಯಲ್ಲಿ ಮನುಷ್ಯನ ದೇಹ, ಪ್ರಾಣಿಗಳ ದೇಹ ತೇಲುತ್ತಿವೆ. ಅವರದ್ದೇ ಮಂಡಳಿ ಈ ಬಗ್ಗೆ ವರದಿ ಕೊಟ್ಟಿದೆ. ಅದೇ ನೀರನ್ನ ಮಾರಾಟ ಮಾಡುತ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಂತ ಇದೆ ಅಂತ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಪೊಲ್ಯೂಷನ್ ಬೋರ್ಡ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಮತ್ತೆ ಉತ್ತರ ಪ್ರದೇಶಿನ ಸಂಸ್ಥೆಗಳಿರ್ಬೋದು, ಏನ್ ಹೇಳಿದ್ರು, 12% ನಲ್ಲಿ ಏನು ರೋಗಗಳು ಉತ್ತರ ಪ್ರದೇಶನಲ್ಲಿ ಆಗುತ್ತೆ, ಅದಕ್ಕೆ ಅದರ ಮೂಲ ಗಂಗಾ ನದಿಯ ಕಲುಷಿತ ನೀರು ಅಂದ್ಬಿಟ್ಟು. ಇದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಅವ್ರದ್ದು. ಅದ್ರ ಮೇಲೆ ಇದು ಕುಂಭಮೇಳಕ್ಕಿಂತ ಮುಂಚೆ, ಅದಾದ್ಮೇಲೆ ಒಂದು ರಿಪೋರ್ಟು ಕೇಂದ್ರ ಸರ್ಕಾರದವರೇ ಕೊಟ್ಟಿರೋದು. ಯಾವ ರೀತಿ ನೀರು ಮಾಲಿನ್ಯ ಆಗಿದೆ, ಪ್ರಾಣಿಗಳದಿರ್ಬೋದು, ಮನುಷ್ಯರಿರ್ಬೋದು, ಹೊಲಸೆಲ್ಲ ನೀರಿನಲ್ಲಿ ತೇಲ್ತಾ ಇವೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಈಗ ಅದು ಸ್ನಾನ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತ ಅವ್ರದೇ ಸಂಸ್ಥೆಗಳು ಹೇಳಿದಾಗ, ಖಾಸಗಿ ಕಂಪನಿಗಳು ಧರ್ಮದ ಹೆಸರ ಮೇಲೆ ಇವತ್ತು ತ್ರಿವೇಣಿ ಸಂಗಮದಿರ್ಬೋದು, ಗಂಗಾ ಜಲ ಅಂದ್ಬಿಟ್ಟು ಇವತ್ತೇನ್ ನೇರವಾಗಿ ಮೂಲದಿಂದ ಬಂದಿದೆ ಅಂತ ಮಾರಾಟ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಅಷ್ಟೇ ಪ್ರಶ್ನೆ ಮಾಡಿರೋದು ನಾನು.